ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ನಾವಿವತ್ತು ಬೆಳಗ್ಗೆನೇ ಎದ್ದು ಮೈಸೂರಿಗೆ ಹೋದ್ವಿ. ಮೈಸೂರಲ್ಲಿ ಎಲ್ಲಿ ಅಂತ ಕೇಳ್ತೀರಾ? ಮುಂದೆ ನಿಮಗೆ ಗೊತ್ತಾಗುತ್ತೆ ಮೈಸೂರಲ್ಲಿ ನಾವೆಲ್ಲೋದ್ವಿ ಅಂತ. ಆದರೆ ಬಸ್ ನಂಬರ್ 315 ಇಟ್ಕೊಂಡು ನಾವು ಹೋದ್ವಿ. ಎಲ್ಲಿಗೆ? ಪಯಣ ಕಡೆಗೆ. ಬಸ್ ನಂಬರ್ 315ಕ್ಕಿಂತ ಬಸ್ ನಂಬರ್ 313 ಪರ್ಫೆಕ್ಟಾಗಿ ಈ ಜಾಗಕ್ಕೇನೆ ಹೋಗುತ್ತೆ. ಇಲ್ಲಿ ಸ್ಟಾಪ್ ಕೊಡ್ತಾರೆ. ಸೊ ನಾವಿವತ್ತು ಬಸ್ಸಲ್ಲೇನೆ ಹೋದ್ವಿ ಪಯಣ ಕಡೆಗೆ ಯಾಕೆ ಹೋದ್ವಿ, ಪಯಣದಲ್ಲಿ ಏನೇನಿದೆ ಎಲ್ಲಾನು ಮುಂದೆ ಹೋಗ್ತಾ ನಿಮಗೆ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿದೆ ವಿಂಟೇಜ್ ಕಾರ್ಗಳ ಕಲೆಕ್ಷನ್ನು. ಇದು ಫಸ್ಟ್ ಇದ್ದಿದ್ದು ಧರ್ಮಸ್ಥಳದಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿದ್ರು. ಆದರೆ ಇವಾಗ ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಮೈಸೂರಲ್ಲಿ ಎಲ್ಲಿ ಅಂದರೆ ಶ್ರೀರಂಗಪಟ್ಟಣ ರೂಟಲ್ಲಿ. ಸೊ ನೀವು ಬಸ್ ನಂಬರ್ 313ಕ್ಕೆ ಬಂದರೆ ಈ ಜಾಗಕ್ಕೇನೆ ಕರ್ಕೊಬಂದು ನಿಲ್ಲಿಸ್ತಾರೆ ನಿಮ್ಮನ್ನ. ಸೊ ಬಸ್ ನಂಬರ್ 13 ಇಲ್ಲ ಅಂದರೆ ಬಸ್ ನಂಬರ್ 15ರಲ್ಲಿ ಇಳ್ಕೊಂಡು ನೀವು ಒಂದು ಸ್ವಲ್ಪ ದೂರ ನಡಿಬೇಕಾಗುತ್ತೆ. ನಿಮ್ಮ ಅನುಕೂಲ ಹೆಂಗಿದೆ ನೋಡಿಕೊಂಡು ಬಸ್ ನಂಬರ್ನ ಚಾಯ್ಸ್ ಮಾಡಿಕೊಂಡು ಬನ್ನಿ. ಜಾಗ ನೋಡಿ ಯಾವ ರೀತಿ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಸುತ್ತಮುತ್ತನೂ ಕೂಡ ತುಂಬ ಡೆವಲಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ. ತುಂಬ ಖುಷಿ ಆಗುತ್ತೆ ನೋಡಕ್ಕೇನೆ. ಇಲ್ಲೆಲ್ಲ ಫ್ರಂಟ್ ಅಲ್ಲಿ ಡಿಸೈನ್ ಎಲ್ಲ ಚೆನ್ನಾಗಿತ್ತಲ್ವಾ, ಎಲ್ಲರೂ ಫೋಟೋ ತಗೊಳ್ತಾ ಇದ್ರು. ನಾವು ಕೆಲವೊಂದು ಫೋಟೋನ ತಗೊಂಡು ಒಳಗಡೆ ಹೋದ್ವಿ. ಇಲ್ಲಿದೆ ನೋಡಿ ಟಿಕೆಟ್ ಕೌಂಟರು. ಇಲ್ಲಿನ ನಾವು ಟಿಕೆಟ್ ತಗೊಂಡು ಇನ್ನು ಒಳಗಡೆ ಎಂಟರ್ ಆಗೋವಾಗ್ಲೇನೆ ಫ್ರಂಟ್ ಅಲ್ಲಿ ವೀರೇಂದ್ರ ಹೆಗಡೆ ಅವ್ರದ್ದು ಕಾರ್ನ ಇಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಇದು ಫಸ್ಟ್ ಇಟ್ಟಿರುವಂತ ಕಾರೇನೆ ವೀರೇಂದ್ರ ಹೆಗಡೆ. ಬನ್ನಿ ಹಾಗಾದ್ರೆ ಇನ್ನು ಒಳಗಡೆ ಯಾರ್ಯಾರ್ದೆಲ್ಲ ಕಾರ್ ಇದೆ ನೋಡ್ಕೊ ಬರೋಣ. ಫಸ್ಟ್ ಕಾರ್ ಬರೋಕ್ಕಿಂತ ಮೊದಲು ಯೂಸ್ ಮಾಡ್ತಿದ್ದಂತ ಎತ್ತಿನ ಗಾಡಿಗಳ ಚಕ್ರಗಳನ್ನ ಇಟ್ಟಿದ್ದಾರೆ. ಮತ್ತೆ ಎತ್ತಿನ ಗಾಡಿಗಳು, ಕುದುರೆ ಗಾಡಿ, ಟಾಂಗ ಅದೆಲ್ಲ ಇಟ್ಟಿದ್ದಾರೆ. ಫಸ್ಟು ಲೆಫ್ಟ್ ಸೈಡ್ ಅಲ್ಲೇ ಇಟ್ಟಿದ್ದಾರೆ ಇದೆಲ್ಲ. ಮತ್ತೆ ರೈಟ್ ಸೈಡ್ ಅಲ್ಲಿ ಎತ್ತಿನ ಗಾಡಿಗಳೆಲ್ಲ ಎಷ್ಟು ಸುಂದರವಾಗಿದೆ ಅಲ್ವಾ. ಆಗಿನ ಕಾಲದಲ್ಲೆಲ್ಲ ಈ ಪೆಟ್ರೋಲು, ಡೀಸೆಲು, ಮಷಿನರೀಸು ಎಲ್ಲ ಕಡಿಮೆ ಇತ್ತು, ಪೀಸ್ಫುಲ್ ಆಗಿತ್ತು. ನೋಡಿ ಯಾವ ರೀತಿಯಾಗಿದೆ ಎತ್ತಿನ ಗಾಡಿಗಳೆಲ್ಲ. ಇದನ್ನೆಲ್ಲ ತಗೊಂಡೋಗಿ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಈಗ. ಮತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರುವಂತದ್ದು ಮಷಿನರೀಸು, ಎಂಜಿನ್ಸು, ಕಾರ್ ಎಂಜಿನ್ಸ್ ಎಲ್ಲ ಇಟ್ಟಿದ್ದಾರೆ. ಹಳೆ ಮಾಡೆಲ್ ಇಂದ ಹಿಡಿದು ಹೊಸ ಮಾಡೆಲ್ ವರ್ಗು ಎಲ್ಲದನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಮತ್ತೆ ಇಲ್ಲಿ ನೀವು ನೋಡ್ತಾ ಇರುವಂತ ಜೀಪ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ನನ್ನ ಮಗನ್ಗೆ ತುಷಾರಂಗೆ ತುಂಬಾ ಇಷ್ಟ ಆಯ್ತು ಈ ಜೀಪ್. ಎಲ್ಲ ಪುಟಾಣಿ ಜೀಪ್ಗಳಿದೆ ಇದರಲ್ಲಿ. ಇದು ಮೇಲಿನ ಫ್ಲೋರು. ಮತ್ತೆ ಕೆಳಗಡೆ ಫ್ಲೋರಲ್ಲೂ ಇನ್ನೂ ಸುಮಾರಷ್ಟು ವೆಹಿಕಲ್ಸ್ ಇದೆ. ಪಕ್ಕದಲ್ಲಿ CV ರಾಮನ್ ಅವರು ಯೂಸ್ ಮಾಡ್ತಿದ್ದಂಥ ಕಾರ್ ಇದೆ. ಮೂವೀಸಿಗೆ ಯೂಸ್ ಮಾಡ್ತಿದ್ದಂಥ, ಅಂದರೆ ಅಮೇರಿಕನ್ ಮೂವೀಸಿಗೆ ಯೂಸ್ ಮಾಡ್ತಿದ್ದಂಥ ಕಾರೆಲ್ಲ ಇಟ್ಟಿದ್ದಾರೆ. ಮುಂದೆ ಹೋಗ್ತಾ ಅದನ್ನು ನೋಡೋಣ. ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಪ್ಯಾರಾಗ್ಲೈಡಿಂಗ್ದು ಮಾಡೆಲ್ನ ಈ ರೀತಿಯಾಗಿ ಇಟ್ಟಿದ್ದಾರೆ.
ನಿಜವಾಗ್ಲೂ ಅದ್ರೊಳಗಡೆ ಯಾರೋ ಕೂತಿದ್ದಾರೆ ಅನ್ನೋ ಫೀಲೇ ಬರುತ್ತೆ, ಆ ರೀತಿಯಾಗಿ ತೋರಿಸಿದ್ದಾರೆ ನೋಡಿ. ಇಲ್ಲಿದೆ ಫೋರ್ಡ್ ಕಾರ್. ಈ ಚಿಕ್ಕ ಚಿಕ್ಕ ಕಾರ್ ಅಂತೂ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇಲ್ಲಿ ಬೋರ್ಡ್ ಸಹ ಇಟ್ಟಿದ್ದಾರೆ. ಆ ಬೋರ್ಡ್ಗಳಲ್ಲಿ ಯಾರು ಆ ಕಾರನ್ನ ಗಿಫ್ಟ್ ಮಾಡಿದ್ದಾರೆ ಅಥವಾ ಇಲ್ಲಿಗೆ ಕೊಟ್ಟಿದ್ದಾರೆ ಅವರ ನೇಮನ್ನು ಹಾಕಿದ್ದಾರೆ, ಮತ್ತು ಕಾರ್ ಮಾಡೆಲ್ ನೇಮು ಎಲ್ಲನೂ ಆ ಬೋರ್ಡಲ್ಲಿನೇ ಹಾಕಿದ್ದಾರೆ. ಮತ್ತು ನಾವಿಲ್ಲಿಗೆ ಬಂದಾಗ ಕರೆಕ್ಟಾಗಿ 10 ಗಂಟೆ ಆಗಿತ್ತು. ಕರೆಕ್ಟಾಗಿ ಓಪನಿಂಗ್ ಮಾಡ್ತಾ ಇದ್ರು. ಆವಾಗ ಆ ಟೈಮಿಂಗ್ಸ್ಗೆನೆ ಬಂದ್ವಿ. ಇಲ್ಲಿ 10 ಗಂಟೆಗೆ ಓಪನ್ ಆಗಿಬಿಟ್ಟು ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಯಾರು ಬೇಕಾದರೂ ಬರ್ಬೋದು, ನೋಡ್ಬೋದು, ಹೋಗ್ಬೋದು. ಆದರೆ ಟಿಕೆಟ್ ಮಾತ್ರ ತಗೊಳ್ಬೇಕು. ಮತ್ತು ಇದ್ರ ಒಳಗಡೆ ಒಂದು ಮ್ಯೂಸಿಯಂ ಇದೆ. ಸೊ ಅದಕ್ಕೋಸ್ಕರ ಟೈಮ್ ಜಾಸ್ತಿ ಬೇಕಾಗುತ್ತೆ. ನಾವು 10 ಗಂಟೆಗೆ ಬಂದ್ಬಿಟ್ವಿ. ಆದರೆ 10 ಗಂಟೆಗೆ ಬಂದಿದ್ರು ಕೂಡ 12:30 ಆಯಿತು. ನಮಗೆ ಇಲ್ಲೆಲ್ಲ ನೋಡಿಕೊಂಡು ಆಚೆ ಎಲ್ಲ ಸ್ವಲ್ಪ ನೋಡಿಕೊಂಡು ಹೋಗೋ ಅಷ್ಟರಲ್ಲಿ 12:30 ಆಯಿತು. ಮತ್ತೆ ರಿಟರ್ನ್ ಬಸ್ ಇರೋದು 1:15ಗೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಬಸ್ಸಲ್ಲಿ ಹೋದವರಾದರೆ. ಓನ್ ವೆಹಿಕಲಲ್ಲಿ ಹೋದರೆ ಏನು ಪ್ರಾಬ್ಲಮ್ ಇಲ್ಲ, ನಿಧಾನವಾಗಿ ನೋಡಿಕೊಂಡು ನಿಧಾನವಾಗಿ ಹೋಗ್ಬೋದು. ಈ ಕಾರ್ ನೋಡಿ, ಸರ್ ಸಿ ವಿ ರಾಮನ್ ಅವರು ಕಾಲೇಜ್ ಟೈಮಲ್ಲಿ ಯೂಸ್ ಮಾಡ್ತಿದ್ದಂಥ ಕಾರ್ ಇದು. ಕಾರ್ಗಳಲ್ಲಿ ಅವಾಗಿನ ಮಾಡೆಲ್ಲೇ ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗೆಲ್ಲ ಕಾರ್ ಬೇರೆ ಬೇರೆನೇ ಬಂದಿದೆ, ಎಲೆಕ್ಟ್ರಿಕ್ ಕಾರ್ ಎಲ್ಲ ಬಂದಿದೆ. ಬಟ್ ಆವಾಗಿದ್ದಿದ್ದ ಮಾಡೆಲ್ಗೂ ಇವಾಗಿದ್ದಿದ್ದ ಮಾಡೆಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಷ್ಣುವರ್ಧನ್ ಅವ್ರ ಕಾರು. ವಿಷ್ಣುವರ್ಧನ್ ಅವರು ಇಲ್ಲಿಗೆ ಕೊಟ್ಟಿದ್ದಾರೆ ಕಾರನ್ನು. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಧರ್ಮಸ್ಥಳದಿಂದ ಕೊಟ್ಟಿರೋಂಥ ಚಿಕ್ಕ ಚಿಕ್ಕ ಟ್ರಕ್ಗಳು, ಲಾರಿಗಳು ಎಲ್ಲ ನೋಡಲಿಕ್ಕೆ ಸಿಗುತ್ತೆ. ಇದು ಮಿಲಿಟರಿಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ರೀತಿ ಇದೆ ಅಲ್ವಾ ಟ್ರಕ್. ಈ ಟ್ರಕ್ ತುಂಬ ಎತ್ತರನೂ ಇದೆ. ಈ ಟ್ರಕ್ಕು ತುಂಬ ಲೋಡನ್ನು ಇಡಿಸುತ್ತೆ. ಮತ್ತು ಈ ಜೀಪ್ ನೀವು ನೋಡ್ತಾ ಇರ್ಬೋದು, ಇದು ಫುಲ್ ವುಡ್ಡಿಂದ ಮಾಡಿದ್ದಾರೆ. ಫ್ರಂಟಲ್ಲಿ ಏನೇನಿದೆ ಅದೆಲ್ಲ ಐರನ್ನು, ಬಟ್ ಮೇಲ್ಗಡೆ ಟಾಪು, ಡೋರ್ಸು ಅದೆಲ್ಲ ವುಡ್ಡಿಂದನೇ ಮಾಡಿದ್ದಾರೆ. ಇಲ್ಲಿಂದ ಎಲ್ಲ ಹೊಸ ಮಾಡೆಲ್ದು ಕಾರ್ಸ್ ಏನಿದೆ ಅಂದರೆ ಇವಾಗಿನ ಮಾಡೆಲ್ಲು, ರೀಸೆಂಟ್ ಮಾಡೆಲ್ ಯಾವ್ದ್ಯಾವ್ದಿದೆ ಕಾರ್ಗಳು, ಜಾಗ್ವಾರ್ ಆಗಿರ್ಬೋದು, ಮರ್ಸಿಡೀಸ್ ಬೆನ್ಸ್, ಆಮೇಲೆ ವರ್ಣ ಕಾರ್, ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಎಲೆಕ್ಟ್ರಿಕ್ ಕಾರ್ಗಳು, ಆಮೇಲೆ JCB ಅದೆಲ್ಲ ಇಟ್ಟಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಒಂದು ಟ್ರಕ್ ನೋಡ್ಬೋದು ನೀವು. ಅದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಪೇಂಟ್ ಮಾಡಿ ಇಟ್ಟಿದ್ದಾರೆ. ಆವಾಗೆಲ್ಲ ಜನನೆಲ್ಲ ಅದರಲ್ಲೇ ಕರ್ಕೊಂಡು ಹೋಗ್ತಿದ್ದಿದ್ದು, ಅದರಲ್ಲೇ ನಾವು ಟ್ರಾವೆಲ್ ಮಾಡ್ತಿದ್ದಿದ್ದು. ಅಷ್ಟು ಚೆನ್ನಾಗಿದೆ ಅದು, ಅಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿ.
ಇಲ್ಲಿ ಒಂದು ಕಾರ್ ಇದೆ ನೋಡಿ, ಇದನ್ನ ಡಿಸೆಕ್ಷನ್ ಮಾಡಿ ಇಟ್ಟಿದ್ದಾರೆ. ಅದರದ್ದು ಪಾರ್ಟ್ಸ್ ಎಲ್ಲ ರಿಮೂವ್ ಮಾಡಿ ಅಲ್ಲೇನೆ ಹ್ಯಾಂಗ್ ಮಾಡಿದ್ದಾರೆ. ಇದು ನೋಡ್ಲಿಕ್ಕೆ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಲಿ, ಏನೇನಿದೆ ಒಂದು ಕಾರ್ ಅಂದರೆ ಏನೇನಿರುತ್ತೆ ಅದರಲ್ಲಿ ಅನ್ನೋದು ಅರ್ಥ ಆಗಲಿ ಅಂದ್ಬಿಟ್ಟು ಈ ರೀತಿ ಡಿಸೆಕ್ಷನ್ ಮಾಡಿ ಇಟ್ಟಿದ್ದಾರೆ, ಹ್ಯಾಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು ನೋಡಲಿಕ್ಕೆ. ಮತ್ತು ನಾವು ಈ ಕಾರೆಲ್ಲ ನೋಡಿಕೊಂಡು ಅದ್ರ ಒಳಗಡೆನೆ ಒಂದು ಮ್ಯೂಸಿಯಂ ಇದೆ. ಅಲ್ಲಿ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಗ್ರಾಮೋಫೋನು ಅದೆಲ್ಲ ಇಟ್ಟಿದ್ದಾರೆ, ಕಾಯಿನ್ಸು, ನೋಟ್ಸು, ಮತ್ತು ಕೆಲವರು ಕವಿಗಳು ಬರೆದಿರುವಂಥ ಲೇಖನಿಗಳು, ಆಮೇಲೆ ಅನ್ನ ಬಸಿಯೋಕೆ ಯೂಸ್ ಮಾಡ್ತಿದ್ದಂಥ ಮರ್ಗಿ, ಕಲ್ಲು ಅದೆಲ್ಲ ಇಟ್ಟಿದ್ದಾರೆ. ನೋಡಿಕೊಂಡು ಬಂದ್ವಿ ಹಾಗೇನೆ ಒಂದು ರೌಂಡು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಪಯಣ ಮ್ಯೂಸಿಯಂನ ಒಂದು ಕಿರು ನೋಟ. ಇಲ್ಲಿಗೆ ನನ್ನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.